ಇವತ್ತು ನಾವು ಇತಿಹಾಸ ಪ್ರಸಿದ್ಧ ಪೇರಡ್ಕ ವಲಿಯುಲ್ಲಾಹಿ ದರ್ಗಾ ಶರೀಫಿನ ಪರಿಸರದಲ್ಲಿದ್ದೇವೆ. ಸ್ನೇಹಿತರೆ, ಉನೀಸ್ ಪೆರಾಜೆ ವ್ಲಾಗಿಗೆ ಸ್ವಾಗತ. ಇವತ್ತು ನಾನು ಸುಳ್ಯ ತಾಲೂಕಿನ ಸುಪ್ರಸಿದ್ಧ ದರ್ಗಾಗಳಲ್ಲೊಂದಾದ ಸಂಪಾಜೆಯ ಪೇರಡ್ಕ ಗೂನಡ್ಕ ದರ್ಗಾ ಶರೀಫಿಗೆ ಹೋಗ್ತಾ ಇದ್ದೇನೆ. ಪ್ರಕೃತಿಯ ಸೊಬಗನ್ನು ಆಸ್ವಾದಿಸುವಂತಹ ಒಂದು ಗ್ರಾಮ ಪೇರಡ್ಕ. ಎರಡೂ ಕಡೆಯೂ ಕೂಡ ಹಚ್ಚ ಹಸಿರಿನಿಂದ ಕಂಗೊಳಿಸುವಂತಹ ಒಂದು ನಾಡು ನಮ್ಮ ಪೇರಡ್ಕ. ಹಲವಾರು ವರ್ಷಗಳಿಂದ ಕುಗ್ರಾಮವಾಗಿದ್ದಂತಹ ಪೇರಡ್ಕ ಇಂದು ಸೇತುವೆ ರಸ್ತೆಗಳಿಂದಾಗಿ ಒಂದು ಉತ್ತಮ ನಾಡಾಗಿ ಮಾರ್ಪಟ್ಟಿದೆ. ತೆಕ್ಕಿಲ್ ಜಂಕ್ಷನ್ನಿಂದ ಬಲಬದಿಗೆ ಹೋದರೆ ನಮಗೆ ಕಾಣಲು ಸಿಗುವಂತಹ ದರ್ಗವೇ ಪೇರಡ್ಕ ಗೂನಡ್ಕ ದರ್ಗಾ ಶರೀಫ್. ಬಹುತೇಕ ತೆಕ್ಕಿಲ್ ಮನೆತನವನ್ನು ಮೆಲುಕು ಹಾಕುವಂತಹ ಒಂದು ನಾಡು ಈ ಪೇರಡ್ಕ. ಬಹುತೇಕ ದರ್ಗಾದ ಗೇಟ್ನವರೆಗೂ ಕೂಡ ಡಾಂಬರೀಕರಣ ಪೂರ್ಣಗೊಂಡ ಕಾರಣ ಯಾತ್ರಾರ್ಥಿಗಳಿಗೆ ಗೇಟ್ನವರೆಗೂ ಕೂಡ ಗಾಡಿಯನ್ನು ತರುವಂತಹ ಒಂದು ಸನ್ನಿವೇಶ ಈಗ ಬಂದಿದೆ. ಹಲವಾರು ವರ್ಷಗಳ ಚರಿತ್ರೆ ಇರುವಂತಹ ಈ ಒಂದು ದರ್ಗಾದಲ್ಲಿ ಕೇರಳ, ಅದೇ ರೀತಿ ಹುಬ್ಬಳ್ಳಿ, ಧಾರವಾಡ, ಕರ್ನಾಟಕದ ಬಹುತೇಕ ಕಡೆಗಳಿಂದಲೂ ಕೂಡ ಇಲ್ಲಿಗೆ ಯಾತ್ರಾರ್ಥಿಗಳು ಬರ್ತಾರೆ. ಅದಕ್ಕೆ ಬೇಕಾಗಿ ಯಾತ್ರಾರ್ಥಿಗಳಿಗೆ ವಿಶೇಷವಾಗಿ ಯಾತ್ರಾ ಭವನವನ್ನು ಕೂಡ ಇಲ್ಲಿ ನಿರ್ಮಿಸಿದ್ದಾರೆ. ಟಿ.ಎಂ. ಶಹೀದ್ರವರ ಅಪಾರ ಕಾಳಜಿಯಿಂದಾಗಿ, ಪರಿಶ್ರಮದಿಂದಾಗಿ ಇವತ್ತು ಈ ಊರು ಒಂದು ಒಳ್ಳೆಯ ಊರಾಗಿ ಮಾರ್ಪಟ್ಟಿದೆ. ಬಹುತೇಕ ಎಲ್ಲ ಸರ್ಕಾರದಿಂದ ಸಿಗುವಂತಹ ಸೌಲಭ್ಯಗಳನ್ನು ತಂದು ಇವರು ಈ ಊರಿಗೆ ಬೇಕಾದಂತಹ ರಸ್ತೆ, ಅದೇ ರೀತಿ ಸೇತುವೆಗಳನ್ನು ಮಾಡಿ ಈ ದರ್ಗಕ್ಕೆ ಬರುವಂತಹ ಎಲ್ಲ ಯಾತ್ರಾರ್ಥಿಗಳಿಗೂ ಕೂಡ ಒಂದು ಒಳ್ಳೆಯ ಸದವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ನೀವು ನೋಡ್ತಾ ಇರುವಂತಹ ಈ ಪೇರಡ್ಕ ಮಕಾಮ್ ಶರೀಫಿನಲ್ಲಿ ವರ್ಷಕ್ಕೆ ಒಂದು ಬಾರಿ ಉರೂಸ್ ಕಾರ್ಯಕ್ರಮ ನಡೀತಾ ಇರ್ತದೆ. ಉರೂಸ್ ಕಾರ್ಯಕ್ರಮ ನಡೆಯುವಂತಹ ಸಂದರ್ಭದಲ್ಲಿ ಸೌಹಾರ್ದ ಕಾರ್ಯಕ್ರಮವು ಕೂಡ ಇಲ್ಲಿ ನಡೀತಾ ಇರ್ತದೆ. ಜಾತಿ ಮತ ಭೇದ ಎಂಬ ಭಾವನೆ ಇಲ್ಲದೆ ಎಲ್ಲ ಸಮುದಾಯವೂ ಕೂಡ, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಅಂತೇಳಿ ಎಲ್ಲ ಸಮುದಾಯದವರು ಕೂಡ ಬರುವಂಥ ಒಂದು ತಾಣವಿದ್ದರೆ ಸುಳ್ಯ ತಾಲೂಕಿನಲ್ಲಿ ಅದು ಪೇರಡ್ಕ ಗೂನಡ್ಕ ಮಕಾಮ್ ಶರೀಫ್. ಹಲವಾರು ಕಷ್ಟ ಕಾರ್ಪಣ್ಯಗಳಿಗೆ ಜನರು ಇಲ್ಲಿ ಬಂದು ಹರಕೆಯನ್ನು ತೀರಿಸಿಕೊಳ್ತಾರೆ. ದೂರದ ಊರಿನಿಂದ ಬರುವಂತಹ ಪ್ರಯಾಣಿಕರು ಇಲ್ಲಿಗೆ ಬರಬೇಕು ಅಂತೇಳಿದರೆ ಸುಳ್ಯದಿಂದ ಮಡಿಕೇರಿ ರಸ್ತೆಯಾಗಿ ಸುಳ್ಯದಿಂದ 13 ಕಿಲೋಮೀಟರ್ ಮುಂದಕ್ಕೆ ಬಂದರೆ ಗೂನಡ್ಕ ಎಂಬ ಊರು ಸಿಗ್ತದೆ. ಗೂನಡ್ಕದಿಂದ ಬಲಕ್ಕೆ ತಿರುಗಿದರೆ 1 ಕಿಲೋಮೀಟರ್ನಲ್ಲಿ ಈ ಒಂದು ಪೇರಡ್ಕ ಮಕಾಮ್ ಶರೀಫ್ ಸಿಗ್ತದೆ. ಗೂನಡ್ಕದಿಂದ ಪೆರುಂಗೋಡಿಯಾಗಿ ಬಂದರೂ ಕೂಡ ಇನ್ನೊಂದು ರಸ್ತೆ ಇದೆ ಪೇರಡ್ಕಕ್ಕೆ. 2 ದಾರಿ ಇದೆ ಈ ದರ್ಗಕ್ಕೆ. ಪ್ರತಿ ವರ್ಷವೂ ಕೂಡ ಮಾರ್ಚ್ ತಿಂಗಳು, ಅದೇ ರೀತಿ ಫೆಬ್ರವರಿ ತಿಂಗಳಲ್ಲಿ ಇಲ್ಲಿ ಉರೂಸ್ ಕಾರ್ಯಕ್ರಮಗಳು ನಡೀತಾ ಇರ್ತದೆ. ಪ್ರತಿ ವರ್ಷವೂ ಕೂಡ ಫೆಬ್ರವರಿ, ಅದೇ ರೀತಿ ಮಾರ್ಚ್ ತಿಂಗಳಲ್ಲಿ ಇಲ್ಲಿ ಉರೂಸ್ ಕಾರ್ಯಕ್ರಮ ನಡೀತದೆ. ಅದೇ ರೀತಿ ತಿಂಗಳಿನಲ್ಲಿ ಒಂದು ಸಲ ಸಲಾತ್ ಮಜ್ಲಿಸ್ ಕೂಡ ಇಲ್ಲಿ ನಡೀತಾ ಇರ್ತದೆ. ಪೇರಡ್ಕ ಅಂತೇಳಿದರೆ ಅದು ಬಹಳ ಹಳೆಯ ಕಾಲದ ಮಸೀದಿ ಕೂಡ ಇರುವಂತಹ ಒಂದು ಜಾಗ. ಪೇರಡ್ಕ ದರ್ಗಾ ಶರೀಫಿನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಇಲ್ಲಿನ ಗೌರವಾಧ್ಯಕ್ಷರಾದಂತಹ ಟಿ.ಎಂ. ಶಹೀದ್ರವರು ನಮ್ಮೊಂದಿಗೆ ಹೇಳ್ತಾರೆ. ಈ ದರ್ಗಾದ ವಿಶೇಷತೆಯ ಬಗ್ಗೆ ಶಹೀದ್ರವರ ಮಾತನ್ನು ಕೇಳೋಣ. ಇವತ್ತು ನಾವು ಇತಿಹಾಸ ಪ್ರಸಿದ್ಧ ಪೇರಡ್ಕ ವಲಿಯುಲ್ಲಾಹಿ ದರ್ಗಾ ಶರೀಫಿನ ಪರಿಸರದಲ್ಲಿದ್ದೇವೆ. ಈ ಒಂದು ದರ್ಗಾ ಶರೀಫ್ ಅತ್ಯಂತ ಪುರಾತನವಾದಂಥ ಒಂದು ದರ್ಗಾ ಆಗಿದೆ. ಈ ಊರಿಗೆ ಕೋಮು ಸೌಹಾರ್ದತೆಗೆ ಸಾಕ್ಷಿಯಾಗಿರ್ತಕ್ಕಂಥ ಈ ಒಂದು ಸ್ಥಳ ಹಲವಾರು ವರ್ಷಗಳಿಂದ ಇಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಪವಾಡ ಸದೃಶ್ಯಗಳು ಜನರಿಗೆ ಗೋಚರಿಸಲಾಯಿತು. ಅದನ್ನು ಕಂಡು
ಮನಗಂಡಂಥ ಇಲ್ಲಿಯ ಊರಿನ ಜನರು ಇಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಹರಕೆಗಳು ಅಥವಾ ಕೋಳಿ, ನಮ್ಮ ಆಡುಗಳನ್ನು ಇಲ್ಲಿಗೆ ದನಗಳು ಕರು ಹಾಕಿದಾಗ ಮತ್ತು ಎಲ್ಲ ರೋಗ ರುಜಿನಗಳು ಬಂದಾಗ ಈ ದರ್ಗಾದ ಒಲಿಯವರಿಗೆ ಸನ್ನಿಧಾನದಲ್ಲಿ ಕಾಣಿಕೆಯನ್ನು ಹಾಕಿ ಆ ಒಂದು ಪುಣ್ಯವನ್ನು ಸ್ವೀಕಾರ ಮಾಡಿರ್ತಕ್ಕಂಥ ಜನರು ಈ ಆಸುಪಾಸಿನಲ್ಲಿ ಇರ್ತಕ್ಕಂಥವ್ರು. ನಮ್ಮ ಕೊಡಗು ಭಾಗಮಂಡಲ ಮತ್ತು ಈ ನಮ್ಮ ಈ ತೊಡಿಕಾನ ಗ್ರಾಮ ಇರ್ಬೋದು, ಆಸುಪಾಸಿನೆಲ್ಲ ಅರಂತೋಡು, ಸಂಪಾಜೆ, ಪೆರಾಜೆ, ಮರ್ಕಂಜ ಮತ್ತು ಕೊಡಗಿನ ಅನೇಕ ಭಾಗಗಳಿಂದ ಇಲ್ಲಿ ಎಲ್ಲ ಧರ್ಮದ ಜನಗಳು ಬಂದು ಅವರ ಕಷ್ಟ ಕಾರ್ಪಣ್ಯಗಳನ್ನು ಇಲ್ಲಿ ಹರಿಕೆಯ ರೂಪದಲ್ಲಿ ಹೇಳಿಕೊಂಡು ಅದನ್ನು ಪರಿಹಾರ ಮಾಡಿದ ನಂತರ ಹರಿಕೆಯನ್ನು ಕೊಡತಕ್ಕಂಥ ಹಲವು ನಿದರ್ಶನಗಳು ಇಲ್ಲಿ ನಡೆದಿದೆ. ಆ ಸಂದರ್ಭದಲ್ಲಿ ಸುಮಾರು 100 ವರ್ಷಗಳ ಹಿಂದೆ ತೆಕ್ಕಿಲ್ ಮೊಹಮ್ಮದ್ ಹಾಜಿ ಅಂತೇಳಿ ಅವರು ಅರಂತೋಡಿನಲ್ಲಿ ಮತ್ತು ಆಸುಪಾಸಿನ ಪ್ರದೇಶದಲ್ಲಿ ಕೃಷಿ ಮತ್ತು ವ್ಯಾಪಾರವನ್ನು ಮಾಡ್ತಕ್ಕಂಥ ಸಂದರ್ಭ ಈ ಎಲ್ಲ ಸ್ಥಳವನ್ನು ಅವರು ಖರೀದಿ ಮಾಡಿ ಮಸೀದಿ ಇರ್ಬೋದು, ದರ್ಗಾ ಇರ್ಬೋದು, ಈ ದರ್ಗಾದ ಜಾಗದಲ್ಲಿ ಕೃಷಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನು ಕಾರ್ಮಿಕರು ಇಲ್ಲಿ ನೇಜಿಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಕೆಲವು ಸಮಸ್ಯೆಗಳು, ಅಡಚಣೆಗಳು ಆದವು. ಆ ಸಂದರ್ಭದಲ್ಲಿ ಇಲ್ಲಿ ಸುತ್ತಮುತ್ತ ಅನೇಕ ದಫನ ಮಾಡಿರ್ತಕ್ಕಂಥ ಕಬರನ್ನು ವೀಕ್ಷಣೆ ಮಾಡಿ ಇಲ್ಲಿರ್ತಕ್ಕಂಥ ಒಂದು ಕಲ್ಲುಗಳು ಮತ್ತಿತರ ಸಾಮಗ್ರಿಗಳನ್ನು ಬದಲಾವಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದು ಬದಲಾವಣೆ ಆಗಲಿಲ್ಲ. ತಕ್ಷಣ ನಮ್ಮ ಅಜ್ಜರಾದಂಥ ತೆಕ್ಕಿಲ್ ಮೊಹಮ್ಮದ್ ಹಾಜಿಯವರು ಪಂಡಿತರನ್ನು, ಉಲಮಾ ಶಿರೋಮಣಿಗಳನ್ನು ಲಕ್ಷದ್ವೀಪಿನಿಂದ ಕರ್ಕೊಂಡು ಬಂದು ಇಲ್ಲಿಯ ಈ ಪರಿಸರದಲ್ಲಿ ಆಗ್ತಕ್ಕಂಥ ಏನು ವ್ಯವಸ್ಥೆ ಇದೆ, ಈ ಒಂದು ದರ್ಗಾದ ಇತಿಹಾಸವನ್ನು ಕಂಡುಹಿಡಿಯುವ ಪ್ರಯತ್ನವನ್ನು ಮಾಡಿದರು. ಅನೇಕ ವರ್ಷಗಳ ಕಾಲ ಈ ಒಂದು ದರ್ಗಾದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಹರಿಕೆಗಳು, ಅನೇಕ ರೀತಿಯ ಜನರ ಕಷ್ಟ ಕಾರ್ಪಣ್ಯಗಳಿಗೆ ಪರಿಹಾರಕ್ಕೆ ಈ ದರ್ಗಾದವರು ಕಾಣಿಕೆ ಕೊಟ್ಟಿದ್ದಾರೆ, ಕಾರಣೀಭೂತರಾಗಿದ್ದಾರೆ ಅಂತ ಹೇಳ್ತಕ್ಕಂಥ ಆ ಒಂದು ಪ್ರಚಾರ ಇಡೀ ಗ್ರಾಮ ಮತ್ತು ಸುತ್ತಮುತ್ತಲಿನ ಪ್ರದೇಶದಲ್ಲಿ ಹಬ್ಬಿ ಸರ್ವಧರ್ಮ, ಹಿಂದೂ, ಮುಸ್ಲಿಂ, ಕ್ರೈಸ್ತರು 3 ಧರ್ಮದವರು ಕೂಡ ಇಲ್ಲಿ ಈ ಪ್ರದೇಶದಲ್ಲಿ ಮುಂಚೆ ಇದ್ದರು. ಕ್ರೈಸ್ತ ಧರ್ಮದವರಿದ್ದರು, ಬ್ರಾಹ್ಮಣ ಸಮುದಾಯದವರಿದ್ದರು, ಮುಸ್ಲಿಂ ಸಮುದಾಯದವರಿದ್ದರು. ಆ 3 ಧರ್ಮದವರು ಕೂಡ ಒಳ್ಳೆಯ ಅನ್ಯೋನ್ಯವಾಗಿ ಈ ಪ್ರದೇಶದಲ್ಲಿ ಜೀವನವನ್ನು ಮಾಡಿ ಈ ಊರಿಗೆ ಒಂದು ದೊಡ್ಡ ಕೀರ್ತಿಯನ್ನು ತಂದು ಪೇರಡು ಕೈ ಹೊತ್ತು ರಾಜ್ಯದಲ್ಲಿ ಮತ್ತು ವಿದೇಶಗಳಲ್ಲಿ ತಿಳಿಯತಕ್ಕಂಥ ಒಂದು ದರ್ಗಾ ಮತ್ತು ಪ್ರದೇಶ ಆಗಿದೆ. ಅದಕ್ಕೆ ಮೂಲ ಕಾರಣ ತೆಕ್ಕಿಲ್ ಮೊಹಮ್ಮದ್ ಹಾಜಿಯವರು. ಬಹುಶಃ ಅವರ 3 ಮಕ್ಕಳು ಅಹಮದ್ ಕುಂಜಿ, ಮೊಯ್ದೀನ್ ಕುಂಜಿ ತೆಕ್ಕಿಲ್ ಮತ್ತು TM ಬಾಬಾ ಹಾಜಿ ತೆಕ್ಕಿಲ್ ಅವರ ಸ್ಥಳದಲ್ಲಿ ಈ ದರ್ಗಾ ಕಾಲೂರಿತು. ಆ ದರ್ಗಾದ ಸ್ಥಳವನ್ನು ಅವರು 3 ಜನ ಕೂಡ ನಮ್ಮ ದರ್ಗಾ ಸಮಿತಿಗೆ ಬರೆದುಕೊಟ್ಟು ದರ್ಗಾದಲ್ಲಿ ಎಲ್ಲ ರೀತಿಯ ಒಳ್ಳೆಯ ಕಾರ್ಯಕ್ರಮಗಳು ನಡೀತಾ ಇದೆ. ಬಹುಶಃ ನಮ್ಮ ಅಜ್ಜನ ಕಾಲದಲ್ಲಿ ಅವತ್ತು ಉರೂಸ್ ಕಾರ್ಯಕ್ರಮ ಪ್ರಾರಂಭವಾಗಿ 3 ದಿವಸಗಳ ಕಾಲ ಇಲ್ಲಿ ಸಮಾರಂಭಗಳು ಮತ್ತು ಹರಿಕೆಗಳು ನಡೀತಾ ಇತ್ತು. ಪ್ರಥಮ ದಿವಸ ನಡೆಯತಕ್ಕಂಥ ಹರಿಕೆಗೆ ಅಕ್ಕಿ ಮತ್ತು ಬೆಲ್ಲದಲ್ಲಿ ಮಾಡಿದಂಥ ಪಾಯಸವನ್ನು ಊರಿನ ಸರ್ವ ಜನರಿಗೆ ವಿತರಣೆಯನ್ನು ನಮ್ಮ ಅಜ್ಜನ ಕಾಲದಲ್ಲೆಲ್ಲ ಮಾಡ್ತಾಯಿದ್ರು. ಇವತ್ತು ಕ್ರಮೇಣವಾಗಿ ಅದನ್ನು ನಮ್ಮ ಕುಟುಂಬದವರು ಮೊದಲ ದಿನ ಶುಕ್ರವಾರ ದಿವಸ ಅಕ್ಕಿ ಪಾಯಸವನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಇನ್ನೂ ಕೂಡ ಮುಂದುವರಿಸಿಕೊಂಡು ಬಂದಿದ್ದೇವೆ. ನಮ್ಮ ಕುಟುಂಬದವರೇ ಅದನ್ನು ನಿರ್ವಹಿಸ್ತಾರೆ. ಕೊನೆಯ ದಿವಸದಲ್ಲಿ ಜಮಾಯತಿನ ಎಲ್ಲ ಸರ್ವ ಸದಸ್ಯರು ಸೇರಿ ಎಲ್ಲ ಬಂದಿರತಕ್ಕಂಥ ಭಕ್ತಾದಿಗಳಿಗೆ ಆ ಅಕ್ಕಿ ಪಾಯಸವನ್ನು ಕೊಟ್ಟು ಇದರ ಒಂದು ಏನು ದರ್ಗಾದ ಹರಿಕೆಗಳನ್ನು ಮತ್ತು ಇದಕ್ಕೆ ಬಂದಂಥ ಜನರಿಗೆ ಪ್ರಸಾದ ರೂಪದಲ್ಲಿ ಕೊಡ್ತಕ್ಕಂಥ ವ್ಯವಸ್ಥೆಗಳು ಕೂಡ ಆಗ್ತಾ ಇದೆ. ಇಲ್ಲಿ ಎಲ್ಲ ಧರ್ಮದವರು, ವಿಶೇಷವಾಗಿ ಹಿಂದೂ ಸಹೋದರರು, ಕ್ರೈಸ್ತ ಸಹೋದರರು ಈ ಒಂದು ದರ್ಗಾದ ಬಗ್ಗೆ ವಿಶೇಷವಾದಂಥ ಅಭಿಮಾನ, ಪ್ರೀತಿ, ವಿಶ್ವಾಸವನ್ನು ಇಟ್ಟು ಇಲ್ಲಿ ಬರತಕ್ಕಂಥದ್ದು. ಇಲ್ಲಿ ನಮ್ಮ ಈ ಜಿಲ್ಲೆ ಮಾತ್ರ ಅಲ್ಲ, ಕಾಸರಗೋಡು ಇರ್ಬೋದು, ಕೊಡಗು ಜಿಲ್ಲೆ ಇರ್ಬೋದು, ಮತ್ತು ಭಾಗಮಂಡಲ, ಕೊಡಗಿನ ಭಾಗಮಂಡಲ ಇದೆ, ಅದೇ ರೀತಿ ಹುಬ್ಬಳ್ಳಿ, ಧಾರವಾಡ, ಮೈಸೂರಿನಿಂದ ಜನ ಇಲ್ಲಿ ಬರ್ತಾರೆ. ಅವರಿಗೆಲ್ಲ ಇಲ್ಲಿಂದ ತಕ್ಕದಾದಂಥ ಪರಿಹಾರ ಸಿಗಿದೆ ಅಂತ ಹೇಳ್ತಕ್ಕಂಥ ವಿಶ್ವಾಸವನ್ನು ಅವರು ನಮ್ಮ ಹತ್ರ ಹೇಳಿಕೊಂಡು ಹಲವು ರೀತಿಯಲ್ಲಿ ಹರಿಕೆಗಳು ಮತ್ತು ಬೇರೆ ಬೇರೆ ರೂಪದ ಕಾಣಿಕೆಗಳನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಸರ್ಕಾರ ಬಂದಾಗ ಸುಮಾರು 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಗೂನಡ್ಕದಿಂದ ಇಲ್ಲಿವರೆಗೆ ಪೇರಡ್ಕ ದರ್ಗಾದವರೆಗೆ ಒಂದು ರಸ್ತೆಯನ್ನು ಮಾಡತಕ್ಕಂಥ ಕೂಡ ಅದ್ಭುತವಾದಂಥ ಒಂದು ಕೆಲಸ ಆಯಿತು. ಭಾಳ ಕುಗ್ರಾಮವಾಗಿತ್ತು. ಜನರಿಗೆ ನಡ್ಕೊಂಡು ಬರಲಿಕ್ಕೆ ಇಲ್ಲಿಗೆ ಕಷ್ಟ ಇದ್ದಂಥ ಸಂದರ್ಭ. ನಮ್ಮ ಅಜ್ಜ ಅವರು ತೆಕ್ಕಿಲ್ ಮೊಹಮ್ಮದ್ ಹಾಜಿಯವರು 2 ರಸ್ತೆಯನ್ನು, ಒಂದು ಗೂನಡ್ಕದಿಂದ ಇಲ್ಲಿ ಪೇರಡ್ಕಕ್ಕೆ ಬರಲಿಕ್ಕೆ, ಮತ್ತೊಂದು ನಮ್ಮ ಪೆರುಂಗೋಡಿಯಿಂದ ಪೇರಡ್ಕಕ್ಕೆ ಬರತಕ್ಕಂಥ 2 ರಸ್ತೆ ಬ್ರಿಟಿಷರ ಕಾಲದಲ್ಲೇ ಅವರ ಹೆಸರಿಗೆ ನೋಂದಾಯಿಸಿಕೊಂಡು ಇಲ್ಲಿ ನಡೆದುಕೊಂಡು ಬರ್ತಕ್ಕಂಥ ವ್ಯವಸ್ಥೆ ಇತ್ತು. ಕ್ರಮೇಣ ಆ ನದಿಯಲ್ಲಿ, ಪಾಯಸ್ವಿನಿ ನದಿಯಲ್ಲಿ ನಮ್ಮ ದೋಣಿಯ ಒಂದು ಸೇವೆಯನ್ನು ಕೂಡ ನಮ್ಮ ಕುಟುಂಬದವರು ಮಾಡಿದರು. ಅಜ್ಜ ಅವರ ತಮ್ಮ ಮೊಯ್ದೀನ್ ಹಾಜಿ ಅಂತೇಳಿ ಅವರು ದೋಣಿಯ ವ್ಯವಸ್ಥೆ ಮಾಡಿದರು. ಈಗ ಸೇತುವೆಯ ವ್ಯವಸ್ಥೆಯನ್ನು ನಾನು ಮತ್ತು GK ಹಮೀದ್ ಅವರು ನಮ್ಮ ಪ್ರಯತ್ನದಲ್ಲಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಆಗಿ
ಜನರಿಗೆ ಬರ್ತಕ್ಕಂಥ ಇಲ್ಲಿವರೆಗೆ ದರ್ಗಾದವರೆಗೆ ಬರ್ತಕ್ಕಂಥ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಿದ್ದೇವೆ. ಯಾತ್ರಿ ನಿವಾಸ್ ಸುಮಾರು 60 ಲಕ್ಷದಲ್ಲಿ ಇಲ್ಲಿ ಯಾರು ಯಾತ್ರಾರ್ಥಿಗರು ಬಂದು ವಾಸ ಮಾಡತಕ್ಕಂಥ ಜನರಿಗೆ ಸುಮಾರು 60 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಮ್ಮ ಅಂದಿನ ಸಚಿವರಾಗಿರ್ತಕ್ಕಂಥ ದೇಶಪಾಂಡೆ ಅವರ ಮತ್ತು ಪ್ರಿಯಾಂಕಾ ಖರ್ಗೆ ಅವರ ಸಹಕಾರದೊಂದಿಗೆ ಕೆಲಸ ಪ್ರಗತಿಯಲ್ಲಿದೆ. ಇನ್ನು ಯಾವುದೇ ಭಕ್ತಾದಿಗಳು ಇಲ್ಲಿ ಬಂದರೆ ಅವರಿಗೆ ವಾಸಕ್ಕೆ ಕೂಡ ಇಲ್ಲಿ ಈ ಪ್ರದೇಶದಲ್ಲಿ ಕುಗ್ರಾಮದಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಒಳ್ಳೆಯ ರಸ್ತೆ ಆಗಿದೆ, ಒಳ್ಳೆಯ ಸಂಪರ್ಕ ಆಗಿದೆ. ಇದಕ್ಕೆ ಕೂಡ ಕಾರಣ ಈ ದರ್ಗಾ ಮತ್ತು ಇಲ್ಲಿರ್ತಕ್ಕಂಥ ಮಸೀದಿಯ ಒಂದು ಕಾಣಿಕೆ ಮತ್ತು ಪುಣ್ಯ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತಾ ಇದ್ದೇನೆ. ದೂರ ಇರ್ತಕ್ಕಂಥವರು ಎಲ್ಲ ಬಂದು ಈ ಒಂದು ಪರಿಸರದಲ್ಲಿ ತಮ್ಮ ಏನಾದರೂ ಕಷ್ಟ ಕಾರ್ಪಣ್ಯಗಳು ಇದ್ದರೆ ಹರಿಕೆಗಳನ್ನು ಹಾಕಿ ತಾವು ಬಂದು ಇಲ್ಲಿಯ ಒಂದು ಒಲಿಯವರ ಸನ್ನಿಧಾನದಲ್ಲಿ ತಮ್ಮ ಏನು ಕಾಣಿಕೆ ಅಥವಾ ಬೇಡಿಕೆಯನ್ನು ತಾವು ಮನಸಾರೆ ಬೇಡಿಕೊಂಡ್ರೆ ಖಂಡಿತವಾಗಿಯೂ ಅದು ಪ್ರತಿಫಲ ಆಗ್ತದೆ. ಇಲ್ಲಿ ಎಲ್ಲ ಇವತ್ತು ಗ್ರಾನೈಟನ್ನು ಇಲ್ಲಿ ಕೊಟ್ಟಿದ್ದಾರೆ. ಒಬ್ಬ ಹಿಂದೂ ಸಹೋದರ ಬಂದು ಸುಮಾರು 4-5 ಲಕ್ಷ ರೂಪಾಯಿಯಷ್ಟು ಮೊತ್ತದ ಗ್ರಾನೈಟನ್ನು ಈ ಮಸೀದಿ ಮತ್ತು ದರ್ಗಾದ ಪರಿಸರಕ್ಕೆ ಕೊಟ್ಟಿದ್ದಾರೆ. ಬೇರೆ ಬೇರೆ ರೀತಿಯಲ್ಲಿ ಇಲ್ಲಿ ಎಲ್ಲರೂ ಸಹಕಾರವನ್ನು ಕೊಡ್ತಾ ಇರ್ತಕ್ಕಂಥ ಪವಿತ್ರವಾದಂಥ ದರ್ಗಾ ವಲಿಲ್ಲಾಹಿ ದರ್ಗಾ ಶರೀಫ್ ಪೇರಡ್ಕ, ಗುಣಡ್ಕ, ಸಂಪಾಜೆ ಇದು ಸುಳ್ಯ ತಾಲೂಕಿನಲ್ಲಿದೆ. ಅತ್ಯಂತ ಕುಗ್ರಾಮದಲ್ಲಿರ್ತಕ್ಕಂಥ ಸುಂದರ ಪರಿಸರದಲ್ಲಿ ಒಳ್ಳೆಯ ಭಕ್ತಿ ಭಯ ಇರತಕ್ಕಂಥ ಒಂದು ಊರಲ್ಲಿರ್ತಕ್ಕಂಥ ಈ ದರ್ಗಾವನ್ನು ದಯವಿಟ್ಟು ತಾವೆಲ್ಲ ಬಂದು ಒಮ್ಮೆ ವೀಕ್ಷಣೆ ಮಾಡಿ ಹರಿಕೆ ಹಾಕಿ ಮತ್ತು ತಮ್ಮ ಏನು ಕಷ್ಟ ಕಾರ್ಪಣ್ಯಕ್ಕೆ ಪರಿಹಾರವನ್ನು ಕಂಡುಕೊಳ್ಳಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ನಾನು TM ಶಹೀದ್ ತಕ್ಕೀಲ್ ಅಂತೇಳಿ ಈ ಒಂದು ಮಸೀದಿಯ ಗೌರವಾಧ್ಯಕ್ಷ ಮತ್ತು ಇದರ ಎಲ್ಲ ಮೇಲುಸ್ತುವಾರಿಯನ್ನು ನೋಡಿಕೊಂಡು ಇವತ್ತು ಸರ್ಕಾರದಿಂದ ಕಾಂಪೌಂಡ್ ಕೆಲಸ ಆಗಿದೆ. ಅದೇ ರೀತಿ ಬೇರೆ ಬೇರೆ ರೀತಿಯ ಕೆಲಸಗಳು ಮತ್ತು ಸಹಾಯ ಎಲ್ಲ ಊರಿನ ಜನರು ಪರ ಊರಿನ ಜನರು ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಕೂಡ ನಾನು ಸಲ್ಲಿಸ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ.